ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲೆಯ ಮಾಡಲಗಿ ಪಟ್ಟಣದಲ್ಲಿ ತಂದಿನಾದ ಅರಳಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತಕ್ಕಾಗಿ ಭರಮದೇವರ ಒಂದು ಪುಣ್ಯ ಭೂಳಿಯೊಳಗೆ ಕೂಡಿರುವ ಸಕಲ ತತ್ವಜ್ಞಾನಿಗಳಿಗೆ ಶಿವಶರಣೀಯರಿಗೆ ಈ ಕಡೆ ತಾಯಿ ಹಾಗೂ ತಂದಿ ಬಳಗದವರಿಗೆ ಕುಂಬಾರಿ ಘೇನ ಶುದ್ಧ ಮಧ್ಯನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣಾರ್ಥಿಗಳನ್ನ ಹೇಳಿ 12ನೇ ಶತಮಾನದಲ್ಲಿ ವೈರಾಗ್ಯ ನಿಧಿ ಅಂತೇಳಿ ಕರೆದಾರ ಅಕ್ಕ ಮಹಾದೇವಿಗೆ. ಅಕ್ಕ ಮಹಾದೇವಿಗೆ ಏನು ಕರೆದಾರ? ವೈರಾಗ್ಯ ನಿಧಿ. ಅದ್ವೈತದ ಜ್ಞಾನ ಅಕ್ಕ ಮಹಾದೇವಿಯಲ್ಲಿ ಇತ್ತು. ಹೇಳ್ತಾರ ಅಕ್ಕ ಮಹಾದೇವಿ ಏನ್ ಹೇಳ್ತಾರಪ್ಪ? ತಂದೆ ತೀರಿದರೆ ಶಿರವು ಹಾದಂತೆ, ತಾಯಿ ತೀರಿದರೆ ಆತ್ಮದ ಕರಳು ಬಗೆದಂತೆ. ಅಣ್ಣ ತೀರಿದರೆ ಬಲಭುಜವಾದಂತೆ, ತಮ್ಮ ತೀರಿದರೆ ಎಡಭುಜವಾದಂತೆ. ಪತಿವ್ರತ ಹೆಂಡತಿ ತೀರಿದರ ಮನೆ ನಡಗಂಬ ಮುರಿದಂತೆ. ಗಂಡನ ಆಜ್ಞೆಯಾಗಿ ಇರಲಾರದ ಸತಿ ತೀರಿದರೆ ಎಡಗಾಲಿನ ಚಪ್ಪಲ ನಾಯಿ ಒಯ್ದಂತೆ. ತನ್ನ ಪತಿದೇವ ತೀರಿದರೆ ಚನ್ನಮಲ್ಲಿಕಾರ್ಜುನಯ್ಯ ನಿನ್ನ ಶಿಖರ ಉರುಳಿದಂತೆ ತಿಳಿದು. ಹೇಗಂದ್ರಪ್ಪ? ಈ ಪಂಚಮಹಾಭೂತದ ಶರೀರ ಬಗ್ಗೆ ವರ್ಣನೆ ಕೊಟ್ಟು ಒತ್ತಿ ಕೊಟ್ಟು ಅಕ್ಕ ಮಹಾದೇವಿಯರು ಹೇಳ್ಯಾರ. ಕರೆ ಒಳ್ಳೆಯ ಭಾವಿ ಕಲಾವಿದರು ಮತ್ತೂರದವರು. ಏನು ಮಾಡಿದ್ರು? ವಾದ ನಡೆದ ಒಂದು ಹಣಿಬರಕ ಇನ್ನೊಂದು ಪ್ರಯತ್ನಕ್ಕೆ. ಅದಲ್ಲ ನಮ್ಮ ಕಾಮಿಡಿ ಕಿಂಗ್ ಅಂತೇಳಿ ಕರೆದಾರ. ಬಸವ ಮಾಸ್ತರ್ ತಿಳ್ಕುಂತ ಯಾಕ ಡಗ್ಗ ಹೊಡಿತ ನೋಡ್ರಿ. ಅವನಿಗೆ ಕಾಮಿಡಿ ಅಂತೇಳಿ ಕರೆದಾರ. ಈಶಾ ನಡೆದ ಒಳ್ಳೆ ಲಯದಾಗ. ಇಲ್ಲೆಲ್ಲ ಕೂತವ್ರೆಲ್ಲ ಹೆಣ್ಮಕ್ಳು ಯಾವ ಗುಡ್ಡಾಪುರದ ಹಾನಮ್ಮನಂತೆ. ಚಿಂಚಲಿ ಮಾಯಮ್ಮನಂತೆ ತಂಗಿ ಮಾತಾಡಿದ್ರು. ಚಿಂಚಲಿ ಮಾಯಮ್ಮ ಚಸ್ಮಾ ಹಾಕ್ತಾಳ್ರಿ, ಕೇಳ್ತ ನೀವು ಬಸವಣ್ಣ ಕೇಳ್ತಾವ. ಹಿಂಗೆ ಒಂದು ಕಾಮಿಡಿ. ರೂಟ್ ಹತ್ತಂದ್ರೆ ರೂಟ್ ಹಿಡಿದು ಹೋಗ್ಬೇಕು ವಿಷಯ. ಎತ್ತ ಎರಿಗೆ ಕೆರೆಗೆ ಹೋದಂಗ ಆಗಬಾರ್ದು. ಒಂದೇ ದೃಷ್ಟಾಂತ ಕೊಳ್ಳಿ, ಅದು ಒಂದು ಕೋಟಿ ಬೆಲೆ ಇದ್ದಿರ್ಬೇಕು. ಹೇಗಾಗ್ತದ ಗೊತ್ತೇ? ನೀವು ಬಸ್ಸು ಮಾತಾಡೋದು ಮಾತು ಕೇಳಿ ಹೇಗಾಗ್ತದ? ಚಿಂಚಲಿ ಮಾಯವ್ಗೆ ಭಕ್ತಿ ಮಾಡಿ ಒಂದು ಮಗ ಹರದ ನೀವು. ಲಗ್ನ 12 ವರ್ಷಕ್ಕೆ ಗಂಡಸು ಮಗ ಬರ ಬಿಡದೆ ಹಾಡಿಕೆನೆ ಮಾಡ ಇವ. ಏ ತಾಯಿ ವೀರದೇವರ ಮಾಯಮ್ಮ ತಾಯಿ, ನಿನ್ನ ಭಕ್ತಿ ಮಾಡಿದ ಒಂದು ಗಂಡಸು ಮಗ ಕೊಡುವನ್ನ ಅವರ ಹೊರಕರಣದಿಂದ ಒಂದು ಗಂಡಸು ಮಗ ಹುಡುತು. ಹುಡುಗ ಹುಟ್ಟಂದ್ರೆ ನೋಡ್ಬೇಕು ಬಂಗಾರವನ್ನ ಚೆಲುವಿಕೆ ಹುಡುಗಂದು. ಹೆಂಡತಿದು ಅಟ್ಟು ಪ್ರೇಮ ಹುಡುಗನ ಮ್ಯಾಗ, ಗಂಡುದು ಅಟ್ಟು ಪ್ರೇಮ ಹುಡುಗನ ಮ್ಯಾಗೆ. ಅಟ್ಟು ಕಾಳಜಿ ಮಾಡೋರು. ಮಾಡೋ ಮಾಸ್ತರ್ ಸಂಗಟ ಹಾಡಿಕೆಗೆ ಬರವ. ಮುಂಜಾನೆ ಹೋದ ಬಳಕ ಹೆಂಡತಿಗೆ ಕೇಳವನೇನೋ, ಹುಡುಗಿ ಹಾಗ ಇದೇ ಮಾತಾಡೋ ಇವ. ಹುಡುಗರಿಗೆ ಕೇಳಾದ್ರೆ ಮುಂದಿನ ವಿಚಾರ ಇರ್ತಿದ್ಲ.
ಇದು ಅಸ್ಸಾಮಿ ಅನುಭವ ಹಾಡಿಕೆ ಮಾಡಿ ಮನೆಗೆ ಹೋಗ್ಯಾನ. ನೆತ್ತಿಗಣ್ಣ ಮನೆಗೆ ಹೋಗ್ಯಾನ. ಹೇಳ್ತಿದ್ದಾರ ಬೆರಕಿನೇ. ಹೌದು, ನಮ್ಮ ತಂಗಿ. ಹೌದು, ಹುಡುಗ ಇವ ಬರೋ ಯಾಳಿಗೆ ಹುಡುಗದ ಚೂಟ್ಯಾಳ. ಹೌದು, ಹುಡುಗ ಹೊಯ್ಯತ್ತೆ ಅಳ್ಳಗತ್ತ. ಹೌದು ಹೌದು, ಏನಂತ ನೀವ? ಯಾಕ ಹುಡುಗ ಯಾಕೆ ಅಳ್ಳಗತ್ತದ? ಯಾರಿಲ್ರಿ, ಹುಡುಗ ಅಳ್ತದ ಬಾಳತನೆ ತಳ್ಳಗತ್ತದ. ಹೌದು ಹೌದು, ಏನಂತ ಏನ್ ಹೇಳತ್ತದ? ಮನೆಗೆ ಕುಡಿಸಿದಿಲ್ಲ ಹುಡುಗನ. ಹೌದು, ಹಾಲು ಕುಡಿಸದ. ಹೌದು, ಇಲ್ಲ ಎಲ್ಲ ಹಾಲು ಕುಡಿಸಿದ ಕರೆ ಒಟ್ಟು ಮನಿನೇ ಕುಡಿಯಲಾಗ್ಯದ ಹುಡುಗ. ಹೌದು, ಏನಂತದ? ಯಾರಿಲ್ಲ ಪಡಸರಿಗೆ ನಿನಗೆ ಆನೆ ಆಗಲ್ಲಗತ್ತದ ಅಂದಲಕ್ಕಿ. ಹೌದು ಹೌದು, ಆನೆ ಆಗದು. ಅದಕ್ಕೆ ಬಹಳ ದೊಡ್ಡ ಮಾತದ ಆಗುತ್ತದವ. ಹೌದು, ಮೊಳಕಾಲೂರು ಮಂಡಿ ಊರದ ಎರಡು ಕೈ ತೆಳಗ ಊರದ. ಹೌದು ಹೌದು, ಪಕ್ಕದ ಬಳಕ ಆನೆ ಆದ. ಇವನು ಡುಬ್ಬದ ಮ್ಯಾಗ ಹುಡುಗದ ಕುಂಡ್ರಸೋದು ಹೆಣ್ಮಗಳು. ಹೌದು, ಆನೆ ಮತ್ತ ಆನೆ ಯಾವೂರ ಆನೆ ಇದು ಸಂತಿಯೂರ ಆನೆ ತಿರುಗಾಡಗತ್ರಿ. ಮನ್ಯಾಗ ಬೇರೆ ನಡೀತು. ಮನ್ಯಾಗ ಬೇರೆ ನಡೀತ. ಆನೆ ಮತ್ತ ಆನೆ ಯಾವೂರ ಆನೆ ಸಂತಿಯೂರ ಆನೆ ಇಲ್ಲಿಗೆ ಯಾಕೆ ಬರ್ತಿದ್? ಆದಿ ತಪ್ಪಿ ಬಂದು ಸುಮ್ಮ ಅಡಿಕೆ ಮಾಡ್ತಿದ್ ಕರೆ. ಆದಿ ತಪ್ಪಿ ಬಂತು. ಹೌದಾ? ಮತ್ತೆ ಹೆಣ್ಮಗಳು ಸುಮ್ಮ ಕೊಡ್ಲಿಲ್ಲ ಚೂಡುದ್ರಿ ಮತ್ತೆ. ಹೌದು, ಯಾಕ ಆನೆ ಆಗಾರ ಆನೀರು ಆಗಿಲ್ಲ. ಹುಡುಗ ಮ್ಯಾಗೂ ಕುತ್ತಾವ. ಮತ್ತೆ ಕಳ್ಳಗತ್ತದ. ಹೆಣ್ಮಕ್ಳು ಯಾರ? ಹೆಣ್ಮಕ್ಳು ಏನಂದ್ರು? ಏನಂದ್ರು? ನಾವು ಒಬ್ಬನೇ ಮಾಡ್ಲಾಗತ್ತದ, ನನಗೂ ಕುಂಡ್ರಲ್ಲಾಗತ್ತದ ಅಂದಳಕ್ಕಿ. ಇದಕ್ಕೆ ಕುಂಡ್ರಲ್ಲ, ನೀನು ಇಲ್ಲೇ ನೋಡೋರು. ಹೌದು, ಹೆಣ್ಮಗಳು ಹೆಣ್ತಿರು ಕುಂತಲೇ ಇವನು ಡುಬ್ಬದ ಮ್ಯಾಲ. ಹೌದಾ? ಇವನಿಗೆ ವಜನ ವಜ್ಜಿ 20 ಕಿಲೋ ವಜ್ಜಿ ನಮ್ಮ ತಂಗಿ. ಹೌದು, ಇದು ನ್ಯಾಲಿಗೆ ತರಗತ್ತ ಉಸ್ಸು ಮಾಡದ ಆನಿ. ನ್ಯಾಲಿಗೆ ತಗದು ಆನಿ ಮತ್ತ ಆನಿ ಯಾವೂರ ಆನಿ ಸಂತಿ ಊರ ಆನಿ ಇಲ್ಲಿಗೆ ಬತ್ ಹಾದಿತ್ತ ಮತ್ತ ನಾಲ್ಕೈ ಬೇರಿ ನಡೆದು. ಹೌದು, ಮತ್ತ ಚೂಡ್ತಾರ. ಮತ್ತ ಚೂಡರ ಮಗನು ಕುತ್ತಾದ. ಮ್ಯಾಗ ನೀನು ಕುತ್ತೀವಿ. ನೀನು ಕುತ್ತೀವಿ. ಮತ್ತೆ ಕಳ್ಳಗತ್ತದ. ಹೌದು, ಹುಡುಗ ಅವಾಗ ಹೆಣ್ಮಗಳು ಏನಂತಾಳ? ಏನಂತ? ಹುಡುಗ ಪಡಸಾಲಿಗೆ ಒಲ್ಲಗತ್ತದ. ಬಸ್ ಸ್ಟ್ಯಾಂಡಿಗೆ ನಡೆಯಲತ್ತದ ಅಲ್ಲಿಗೆ. ಹೌದು 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 ಹೌದು, ಹಿಂಗಾಗಬಾರ್ದು. ಹಿಂಗಾಗಬಾರ್ದು ವಿಷಯ. ಹೌದಾ? ವಿಷಯ 10 ರೂಟ್ ಹಿಡಿಬೇಕು. ಹೌದು, ಒಂದು ದೈವ, ಇನ್ನೊಂದು ಪ್ರಯತ್ನ. ಹೌದು, ಪ್ರಯತ್ನ ಶ್ರೇಷ್ಠ, ಪ್ರಾರಬ್ಧ ಶ್ರೇಷ್ಠ. ವಿಷಯ ನಡೆದ ವಿಷಯ ನನ್ನ ಪಾಲಿಗೆ ಪ್ರಾರಬ್ಧ ಬಂದಾದ. ಹೌದು, ಸರ್ಜೋಡಿ ಕಲಾವಿದರಿಗೆ ತಂಗಿ ಮೇಲಿನವರಿಗೆ ಪ್ರಯತ್ನ ಹೋಗ್ಯಾರ. ಹೌದು, ಉದಾಹರಣೆ ಕೊಟ್ಟರು ಪ್ರಯತ್ನವು. ಹೌದು, ಏನು ಕೊಟ್ರಪ್ಪ? ಮಾರ್ಕಂಡೇಯನ ತಂದೆ ಮೃಕುಂಡಮಣಿ. ಹೌದು, ಅವನು ಹೊಟ್ಟಿದ ಮಗ ಹುಟ್ಟುವುದು ಮಗನಿಗೆ 16 ವರ್ಷ ಆಯುಷ್ಯತ್ತು. ಹೌದು, ಮೃಕುಂಡಮಣಿಯ ಮಗ ಭಕ್ತ ಮಾರ್ಕಂಡೇಯ 14 ವರ್ಷ ಆಯುಷ್ಯತ್ತು. ಹೌದು, ಪ್ರಯತ್ನದಿಂದ ಆಯುಷ್ಯ ಆ ಸಾವತ್ಯ ಹುಷಾರಾತ್ರ ವಿಷಯ ಮಾತಾಡ. ಹೌದು ಹೌದು ಹೌದಲ್ಲ? ಹೌದು, ಈಗ ನನ್ನ ಪಾಲಿಗೆ ಪ್ರಾರಬ್ಧ ಬಂದ. ಹೌದು, ಹೇಳ್ತಾರ ಶ್ರೀಮ ನಿಜಗೊಳಿಸಿ ಹೇಳಿದರು. ಏನ್ ಹೇಳಿದ್ರು? ಕರ್ಮದಿಂದಲೇ ಈ ಜನನಕ್ಕೆ ಕಾರಣ ಅಂತೇಳಿ ಮಹಾತ್ಮರು ಹೇಳ್ಯಾರ. ಹೌದು ಹೌದು, ಮನುಷ್ಯ ಜನ್ಮ ಹುಟ್ಟಬೇಕಂದ್ರೆ ಮೂಲ ಕರ್ಮದಿಂದ ಹುಟ್ಟಾರ ಅಂತ ಹೇಳ್ಯಾರ. ಹೌದು, ಕರ್ಮ ಏಸದವ? ಕರ್ಮ 3 ಪ್ರಕಾರಗಳದಾವ. ಹೌದು ಹೌದು, ಯಾವ್ಯಾವ? ಸಂಚಿತ ಕರ್ಮ, ಆಗಮ್ಯ ಕರ್ಮ, ಪ್ರಾರಬ್ಧ ಕರ್ಮ. ಹೌದು ಹೌದು, ಪ್ರಾರಬ್ಧ ಕರ್ಮ ಅಂದ್ರೆ ಏನು? ಹಿಂದ ಆಗುದು. ಈಗ ಏನು ಉಡ್ತಿ ನೋಡು, ಹಿಂದ ಆಗುದು ಕರ್ಮಕ್ಕ ಪ್ರಾರಬ್ಧ. ಹೌದು, ಈಗ ನಡೆಯೋದಕ್ಕ ಸಂಚಿತ ತಿಳಿ ಕರೆದಾರ. ಹೌದಾ? ಮುಂದೆ ಬರೋದಕ್ಕ ಆಗಮ್ಯ ಕರ್ಮ ತಿಳಿ ಕರೆದಾರ. ಹೌದು ಹೌದು, ಅತ್ತಿರಲ್ಲ. ಅಪುತ್ರ ಸಂಗತಿ ನಾಸ್ತಿ ಸ್ವರ್ಗ ಸೇವೆ ಚಿನಿವಚಂ ಸುಪುತ್ರ ಮುಖದೃಷ್ಟ ಅಂತ ಹೇಳ್ತಾರೆ. ಹೌದು ಹೌದು, ಹೇಗಂದ್ರೇನ್ರಿಪ್ಪ? ಈಗ ನೀವು ಕುತ್ತವರಿಗೆ ಕೇಳುವುದ? ಏನು ಕೇಳುದ್ರಿಪ್ಪ? ಪರಮದೇವರ ಪೌಳ್ಯಾಗ ನೀವೆಲ್ಲ ಕೂತೀರಿ. ಹೌದು, ಅರಣ್ಯ ಶುದ್ಧ ಮಲಕಾರ ಶುದ್ಧ ಮತ್ತೆ ಅದು ಎಲ್ಲ ಮತ್ತೆ ಈ ಜಾತ್ರೆ ವೈಭವದಿಂದ ನಡೆದ. ಹೌದು ಹೌದಿಲ್ಲ? ಹೌದು, ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ. ಹೌದು, ನಮ್ಮ ಹೊಟ್ಟೆಯಲ್ಲಿ ಸುಮಾರು ಮಗ ಹುಟ್ಟಲತ್ತಿಲ್ಲ. ಯಾರೇ ಬೇಡ್ಕೊಂಡ್ರಿ ಏನೋ? ಯಾರು ಬೇಡ್ಕೋಬೇಕ್ರಿ? ನೋಡಿ ಹಾಗೆ ಹೇಳೋದು, ಬೇಡ್ಕೊಳ್ತಿಲ್ಲ ಕೇಳ್ತಾರ. ಪ್ರತಿಯೊಬ್ಬರು ನಮ್ಮ ಹೊಟ್ಟಿಲಿ ಒಳ್ಳೆಯ ಮಗ, ಕೀರ್ತಿವಂತ ಮಗ, ಸುಕೀರ್ತಿವಂತ ಮಗ ನಮ್ಮ ಹೊಟ್ಟಿಲಿ ಹುಟ್ಟಲತ್ತಿಲ್ಲ ಬೇಡ್ಕೊಂಡವ್ರಿ ಅದ. ಹೌದು ಹೌದು, ಖರೆ ಅಂದ್ರು ಅತಾರ ನೋಡಿ ಮಾಡಲಿಗಾಗ ಸಿದ್ದನಗೌಡ ಯಾರು ಒಳ್ಳೆ ಮನುಷ್ಯ ಇದ್ದು. ಹೌದು ಹೌದು, ಬಡತನದಾಗ ಸಂಸಾರ ಮಾಡ್ಯಾರ ಗೌಡ ಗೌಡತಿ. ಹೌದು,
ಶ್ರೀಮಂತಿಗೆ ಬಂದ ಹೌದು ಖರೆ ಮಗ ಸುಮಾರು ಹುಟ್ಟ್ಯಾವ ಮಗ ಬರಬರ್ ಹುಟ್ಟಲಿಲ್ಲ ಹೊಟ್ಟಿಲಿ ಮಂದಿ ಮಾತಾಡ್ತಾರೆ ಹೆಂಗ ಅತ್ತಾರ ಹೌದು ಇದೇ ಹಂಗೆ ಯಾಕೆ ಮಾತಾಡ್ತಾರೆ ಯಾಕ್ರಿಪ್ಪ ಅವ್ರವೇ ಚೆನ್ನಾಗ ಹೌದು ಖರೆ ಮಗ ಸುಮಾರು ಅಂತಾರಲ್ಲ ಹೌದು ತಪ್ಪ ಯಾನ ಅವ್ವಪ್ಪರದೋ ಯಾನ ಮಗಂದು ಯಾರು ತಪ್ಪತ್ತೀರಿ ತಪ್ಪ ಆ ಗೌಡನ ಮಗಂದು ಅಲ್ಲ ಗೌಡಂದು ಅಲ್ಲ ಹೌದು ಹೌದು ಕೇಳಿ ವಿಷಯ ಹೌದು ತಪ್ಪ ಗೌಡನ ಮಗಂದು ಅಲ್ಲ ಗೌಡನು ಅಲ್ಲ ಅವ ಮಾಡೋದು ಪ್ರಾರಬ್ಧ ಕರ್ಮದ ತಪ್ಪದ ಬಂಧುಗಳೇ ಹೌದು 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 ವಿಷಯ ಹೇಳ್ತಲ್ಲ ಚಿಡ್ರಿ ಹೌದು ಪುತ್ರದಲ್ಲಿ 5 ಪ್ರಕಾರಗಳದಾವ ಹೌದು ಹೌದು ಯಾವ್ಯಾವ ಋಣಾನುಬಂಧನ ಪುತ್ರ ಹೌದು ಶತ್ರು ಪುತ್ರ ಹೌದು ಉದಾಸೀನ ಪುತ್ರ ಸೇವಕ ಪುತ್ರ ದತ್ತಕ ಪುತ್ರ ಹೌದು ಹೌದು ಹಿಂಗ 5 ಪ್ರಕಾರ ಪುತ್ರಗಳು ಹಿಂಗ 5 ಪ್ರಕಾರ ಪುತ್ರಗಳದಾವ ಹೌದು ಋಣಾನುಬಂಧನ ಪುತ್ರ ಎದಕ್ಕತ್ತಾರಿಪ್ಪ ಹಿಂದಿನ ಜನ್ಮದಾಗ ನಾವು ಒಬ್ಬನ ಒಂದು 8-10 ಲಕ್ಷ ರೂಪಾಯಿ ಕೊಡಲಿದ್ದ ಹೌದು ಅವನಿಗೆ ನಾವು ಕೊಡೋದು ಆಗಿಲ್ಲ ರೊಕ್ಕ ಎಲ್ಲನೇ ಮುಡಿಸ್ಕೊಂಡು ಬಿಟ್ಟಿಲ್ಲ ಹೌದು ಅವನೇ ಈ ಜನ್ಮದಾಗ ನಾನು ಹೊಟ್ಟಿನ ಮಗಾಗಿ ಹೊಟ್ಟಿ ಬಂದು ಆ ರೊಕ್ಕ ವಸೂಲಿ ಮಾಡ್ತಾನೆ ಇದಕ್ಕೆ ಋಣಾನುಬಂಧನ ಪುತ್ರ ಅಂತ ಕರೀತಾರೆ ಹೌದು ಶತ್ರು